ಡಿಸಿಎಂ ಡಿಕೆಶಿ ಅವರ ಅನುಪಸ್ಥಿತಿಯಲ್ಲಿ ಈ ಒಂದು ವಿಶೇಷವಾದಂತಹ ಪ್ಲಾನ್ ಮಾಡಿ ಏನಾದ್ರೂ ಯಾವುದೋ ಒಂದು ಅಧಿಕಾರವನ್ನ ಕೇಳೋದಕ್ಕೆ, ಯಾಕಂದ್ರೆ ಅಫೆಕ್ಸ್ ಬ್ಯಾಂಕ್ ವಿಚಾರಕ್ಕೆ ಬಂದಾಗ ಅಧ್ಯಕ್ಷಗಿರಿಗಾಗಿ ಇಬ್ಬರಲ್ಲೂ ಕೂಡ ಜಟಾಪಟಿ ನಡೀತಿದೆ ಅಂತ ಹೇಳ್ಬೋದು. ಮಾಜಿ ಮಂತ್ರಿ ರಾಜಣ್ಣ ಪರ ಮತ್ತೆ ಜೋರಾಗ್ತಾ ಇರುವಂತದ್ದು. ಕೆಎನ್ ರಾಜಣ್ಣಗೆ ಮತ್ತೆ ಸಚಿವ ಸ್ಥಾನ ಕೊಡಿ ಅನ್ನುವಂತ ಹೇಳಿಕೆಗಳು ಬರ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಜಣ್ಣ ಫ್ಯಾನ್ಸ್ ಮನವಿಯನ್ನ ಮಾಡಿಕೊಂಡಿದ್ದಾರೆ, ಮತ್ತೆ ಸ್ಥಾನವನ್ನ ಕೊಡಿ ಅಂತ. ರಾಜಣ್ಣಗೆ ಮತ್ತೆ ಮಂತ್ರಿಗಿರಿಯನ್ನ ನೀಡುವಂತೆ ಆಗ್ರಹವನ್ನ ಕೂಡ ರಾಜಣ್ಣ ಫ್ಯಾನ್ಸ್ ಈ ಒಂದ್ ವೇಳೆ ಮಾಡ್ಕೊಂಡಿರ್ತಾರೆ. ಸಚಿವ ಸ್ಥಾನವನ್ನ ನೀಡುವಂತೆ ಹಿಂದುಳಿದ ವರ್ಗಗಳು ಈ ಒಂದು ವೇಳೆ ಪಟ್ಟು ಹಿಡಿದಿರುವಂತದ್ದು. ಹಿಂದುಳಿದ ವರ್ಗಗಳ ಮುಖಂಡರು ಮನವಿಯನ್ನ ಮಾಡ್ಕೋತಾರೆ ಸಿಎಂ ಸಿದ್ದರಾಮಯ್ಯನವರಿಗೆ. ಹಿಂದುಳಿದ ವರ್ಗಗಳ ಒಕ್ಕೂಟ ತುಮಕೂರು ಜಿಲ್ಲೆಯವರಾಗಿರೋದ್ರಿಂದ ಕೆಎನ್ ರಾಜಣ್ಣ ಅವರು ತುಮಕೂರಿನ ಒಕ್ಕೂಟ ಅವರಿಗೆ ಮನವಿಯನ್ನ ಮಾಡ್ಕೊಂಡಿರುವಂತದ್ದು, ಆಗ್ರಹಿಸ್ತಾ ಇರುವಂತದ್ದು. ಮತ್ತೆ ಮಂತ್ರಿಗಿರಿಗೆ ಅವಕಾಶವನ್ನ ಕೊಡಿ ರಾಜಣ್ಣ ಅವರಿಗೆ ಅಂತ ಅವರ ಅಭಿಮಾನಿಗಳು ಪತ್ರವನ್ನ ಬರೆದಿರುವಂತದ್ದು. ಅದೇ ವೇಳೆ ಈಗ ಇವರಿಬ್ಬರ ಮೀಟಿಂಗ್ ಚರ್ಚೆ ಆಗಿರುವಂತದ್ದು. ಭರ್ಜರಿ ನಾಟಿ ಕೋಳಿ ಸಾರು ಮುದ್ದೆಯನ್ನ ಸವಿದಿರ್ತಾರೆ. ಅದೇ ರೀತಿಯಾಗಿ ಬಿಸಿ ಬಿಸಿ ಚರ್ಚೆ ಇವರಿಬ್ಬರ ಮಧ್ಯೆ ಆಗಿರುವಂತದ್ದು. ಹಾಗಾಗಿ ಒಂದ್ ಕಡೆ ಡಿಸಿಎಂ ಡಿಕೆಶಿ ಅವರು ದೆಹಲಿಗೆ ಯಾತ್ರೆಯನ್ನ ಬೆಳೆಸಿರುವಂತದ್ದು, ಮತ್ತೊಂದ್ ಕಡೆ ಕೆಲವು ಚರ್ಚೆಗಳು ನಡೀತಿದೆ. ಅಫೆಕ್ಸ್ ಬ್ಯಾಂಕ್ ನ ಅಧ್ಯಕ್ಷಗಿರಿಗಾಗಿ ಇಬ್ಬರ ಮಧ್ಯೆ ಜಟಾಪಟಿಗಳು ನಡೀತಿದೆ. ಯಾರ ಮಧ್ಯೆ ಅಂದ್ರೆ ಡಿಕೆಶಿ ಅವರ ಜೊತೆ ಮತ್ತೆ ಕೆಎನ್ ರಾಜಣ್ಣ ಅವರು, ಇವರಿಬ್ಬರ ಮಧ್ಯೆ. ಹಾಗಾಗಿ ಸಿಎಂ ನ ನೇರವಾಗಿ ಭೇಟಿ ಮಾಡಿ ಇದ್ರ ಬಗ್ಗೆ ಮಾತಾಡೋಣ ಅಂತ ಪ್ಲಾನ್ ಮಾಡಿರ್ಬೋದಾ ಕೆಎನ್ ರಾಜಣ್ಣ ಅವರು ಅನ್ನುವಂಥದ್ದು. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಮಹೇಶ್, ಏನಿದು ಒಂದು ರೀತಿಯಾಗಿ ಕುತೂಹಲ, ಪ್ರಶ್ನೆ ಎಲ್ಲವೂ ಒಟ್ಟೊಟ್ಟಿಗೆ ಕಾಡುತ್ತೆ. ಏನಾಗಿದೆ ಆಗಿದ್ರೆ ಡಿನ್ನರ್ ಪಾಲಿಟಿಕ್ಸ್ ನಲ್ಲಿ ಅಂತ? ಗಾಯತ್ರಿ, ಇಂದು ಕರ್ನಾಟಕ ಕ್ರೀಡಾಕೂಟ ಒಂದು ಕಾರ್ಯಕ್ರಮ ಇತ್ತು. ಈ ಕಾರ್ಯಕ್ರಮದ ನಿಮಿತ್ತ ಸಿಎಂ ಸಿದ್ದರಾಮಯ್ಯ ಅವರು ತುಮಕೂರಿಗೆ ಬರೋದಿತ್ತು. ಇದೇ ಒಂದು ಚಾನ್ಸ್ ಅನ್ನ ಉಪಯೋಗಿಸಿಕೊಂಡಿರುವಂತಹ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ತನ್ನ ಮನೆಗೆ ಡಿನ್ನರ್ಗೆ ಕರೆದಿದ್ದಾರೆ. ಅಲ್ಲಿ ಅಂದ್ರೆ ಹೈವೇ ಪಕ್ಕದಲ್ಲೇ ಇರ್ತಕ್ಕಂತ ಮನೆ ಇರೋದ್ರಿಂದ ಅವರು ಊಟಕ್ಕೆ ಕರೆದಿದ್ದಾರೆ, ಮಧ್ಯಾಹ್ನದ ಊಟಕ್ಕೆ ಕರೆದಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮನೆಗೆ ಬಂದು ಊಟವನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಮಾಧ್ಯಮಗಳ ಜೊತೆ ಮಾತಾಡ್ತಾನು ಕೂಡ ಹೇಳಿರು. ಹೌದು, ಇವತ್ತು ನಾಟಿ ಕೋಳಿ ಚಿಕನ್ ಕೂಡ ಮಾಡಿದ್ರು, ಕಾಳು ಸೊಪ್ಪು ಮತ್ತೆ ಇತರೆ ಖಾದ್ಯವನ್ನು ಕೂಡ ಮಾಡಿದ್ರು. ನನಗೂ ಕೂಡ ಕಳೆದ ಒಂದು ವಾರದಿಂದಲೂ ಕೂಡ ಹುಷಾರಿರ್ಲಿಲ್ಲ, ಬಾಯಿ ಕೂಡ ಕೆಟ್ಟಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ನಾನು ಈ ಒಂದು ಆಹಾರವನ್ನ ಸೇವಿಸ್ತೆ, ಬಾಯಿ ಕೂಡ ಕೆಟ್ಟಿರೋದ್ರಿಂದ ಒಳ್ಳೆಯ ಆಹಾರವನ್ನ ಸೇವಿಸ್ತೆ, ಚೆನ್ನಾಗಿತ್ತು ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಿರ್ತಕ್ಕಂಥದ್ದು. ಈ ಮಧ್ಯೆ ಡಿಕೆ ಅವರು ಡೆಲ್ಲಿಗೆ ತೆರಳಿದ್ದಾರೆ ಎಂಬ ವಿಚಾರವನ್ನ ಮಾತಾಡಿದಂತ ಸಂದರ್ಭದಲ್ಲಿ ಆ ವಿಚಾರಕ್ಕೆ ಅವರು ಯಾವುದೇ ಉತ್ತರ ಕೊಡದೆ ಜಾರಿಕೊಂಡ್ರು. ಇನ್ನು ಕೆಎನ್ ರಾಜಣ್ಣ ಇವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಕೆಎನ್ ರಾಜಣ್ಣ ಅವರಿಗೆ ಸಿಹಿ ಸುದ್ದಿ ಕೊಡ್ತೀರಾ, ಕ್ಯಾಬಿನೆಟ್ ಅಂದ್ರೆ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಅವರಿಗೆ ಸಚಿವ ಸ್ಥಾನ ಕೊಡ್ತೀರಾ ಎಂಬ ಮಾತಿಗೆ ಅದು ಮುಂದಿನ ದಿನಗಳಲ್ಲಿ ನೋಡೋಣ ಅಂತ ಹೇಳಿ ಕೂಡ ಹೇಳಿರ್ತಕ್ಕಂಥದ್ದು. ಗಾಯತ್ರಿ, ಇನ್ನು ಇದ್ರ ಮಧ್ಯೆ ಅಫೆಕ್ಸ್ ಬ್ಯಾಂಕ್ ಅಧ್ಯಕ್ಷಗಿರಿಗೆ ಜಟಾಪಟಿ ನಡೀತಿದೆ ಡಿಸಿಎಂ ಮತ್ತೆ ಕೆಎನ್ ರಾಜಣ್ಣ ಮಧ್ಯೆ ಅಂತ ಇರುವಂತದ್ದು. ಇದ್ರ ಬಗ್ಗೆ ಏನಾದ್ರೂ ಚರ್ಚೆ ಆಗಿದ್ಯಾ ಅಂತ? ಎಸ್ ಗಾಯತ್ರಿ, ಏನು ಸಚಿವ ಸ್ಥಾನ ಮತ್ತೆ ಈ ಒಂದು ಅಫೆಕ್ಸ್ ಬ್ಯಾಂಕ್ ನ ಅಧ್ಯಕ್ಷಗಿರಿ ಕೂಡ ಎರಡೂ ಕೂಡ ಅವರು ಮನವಿ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿನ ಆಪ್ತ ವಲಯದಲ್ಲಿ ಕೇಳಿ ಬಂದಿರತಕ್ಕಂಥದ್ದು. ಯಾಕಂದ್ರೆ ಈ ಒಂದು ಔತಣಕೂಟನೂ ಕೂಡ ಆಗುತ್ತೆ, ಜೊತೆಗೆ ಈ ಒಂದು ಬೇಡಿಕೆಯನ್ನು ಕೂಡ ಸಲ್ಲಿಸಿದಂಗಾಗುತ್ತೆ. ಜೊತೆಗೆ ಇವರ ಬೆಂಬಲಿಗರಿಂದಲೂ ಕೂಡ ಈ ಒಂದು ಮನವಿಯನ್ನ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನು ಕೂಡ ಮಾಡಿದ್ದಾರೆ ಎಂಬ ಒಂದು ಆಪ್ತ ವಲಯದ ಮಾತುಗಳು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಈ ಒಂದು ಇವೆಲ್ಲ ಅಂದ್ರೆ ಊಟದ ಅಂದ್ರೆ ಔತಣಕೂಟದ ಜೊತೆಗೆ ಈ ಒಂದು ಬೇಡಿಕೆ ಫಲಪ್ರದ ಆಗಬಹುದು ಎಂಬ ಮಾತು ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು. ಗಾಯತ್ರಿ, ಧನ್ಯವಾದ ನಿಮ್ಮ ಮಾಹಿತಿಗಾಗಿ ಮಹೇಶ್.